ನಮಸ್ತೆ. ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ಮಕ್ಕಳಿಬ್ರೂನೇ ಸೇರ್ಕೊಂಡು ದೇವ್ರ ಪೂಜೆನೆಲ್ಲ ಮಾಡ್ಕೊಂಡ್ರು. ಅಂದ್ರೆ ಒಬ್ರು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ರೆ, ಇನ್ನೊಬ್ರು ದೇವ್ರ ಸಾಮಗ್ರಿಗಳನ್ನೆಲ್ಲ ತೊಳೆದು ಫೈನಲ್ ಆಗಿ ಪೂಜೆ ಅಂತೂ ಇಬ್ರು ಸೇರಿನೇ ಮಾಡ್ಕೊಂಡಿದ್ದು. ಸೊ ಇನ್ನ ಮಕ್ಕಳ ವಿಚಾರಕ್ಕೆ ಅಂತ ಬಂದ್ರೆ, ನಮ್ಗೆ ಇವಾಗ ಮಕ್ಕಳು ಹುಡ್ತಾರೆ ನೋಡಿ, ಅವರು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ತುಂಬಾ ಈಸಿ ಅನ್ಸ್ಬಿಡತ್ತೆ. ಅಂದ್ರೆ ಈಸಿ ಅನ್ನೋದಕ್ಕಿಂತ ನಾವು ಹುಟ್ಟದಾಗ ಏನ್ ಅನ್ಕೊಂತೀವಿ ಅಂತಂದ್ರೆ, ಯಾವಾಗ ಮಕ್ಕಳು ದೊಡ್ಡವರಾಗ್ಬಿಡ್ತಾರೆ, ಆಕ್ಚುಲಿ ಈಸಿ ಅಲ್ಲ, ಕಷ್ಟ ಅಂತ ಹೇಳಿ ಅನ್ಸುತ್ತೆ ನಮ್ಗಳಿಗೆ. ಯಾವಾಗಪ್ಪ ಇವರು ದೊಡ್ಡವರಾಗ್ಬಿಡ್ತಾರೆ, ಇವರು ಎಷ್ಟು ತೀಟೆ ಮಾಡ್ತಾರೆ, ಮನೆಯೆಲ್ಲ ಗಲೀಜ್ ಮಾಡ್ತಾರೆ, ಅಂದ್ರೆ ಎವ್ರಿ ಸೆಕೆಂಡ್ ನಾವ್ ಇವ್ರನ್ನ ನೋಡ್ಕೊಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಪ್ರತಿ ಒಂದು ತಂದೆ ತಾಯಿಗೂನು ಅದಿದ್ದೇ ಇರತ್ತೆ. ಅದ್ರಲ್ಲೂ ಎಸ್ಪೆಷಲಿ ತಾಯಿ ಅಂತಾನೆ ಹೇಳ್ಬೋದು. ಅದು ಗಂಡ್ ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಫಸ್ಟ್ ಮಕ್ಳು ದೊಡ್ಡವರಾಗ್ಬಿಟ್ರೆ ಸಾಕು ಅಂತ ಹೇಳಿ ನಾವ್ ಅನ್ಕೊಂತಾ ಇರ್ತೀವಿ. ಇವನ್ ನಾನು ಅಷ್ಟೇನೆ. ಹನಿ ಏನ್ ಅಷ್ಟೊಂದು, ಅಂದ್ರೆ ಹನಿ ಅಂತಾನೆ ಅಲ್ಲ, ಪಾವನಿನೂ ಅಷ್ಟೇ. ನಮ್ಮ ಮನೇಲಿ ನನ್ನ ಮಕ್ಳಿಬ್ರು ತೀಟೆ ಅಷ್ಟೊಂದೇನ್ ಮಾಡ್ತಿರ್ಲಿಲ್ಲ. ಬಟ್ ಹನಿ ನನ್ಗೆ ತಿನ್ನೋದಕ್ಕೆ ತುಂಬಾನೇ ಹಿಂಸೆ ಮಾಡೋಳು. ಅವಳು ತಿಂತಾನೆ ಇರ್ಲಿಲ್ಲ. ಅವಳಿಗೆ 1 ಗ್ಲಾಸ್ ಹಾಲು ಕುಡಿಸ್ಬೇಕು ಅಂತಂದ್ರೆ ನಾನು ನಿಯರ್ಲಿ 1 hour ಆಗ್ಬಿಡೋದು. ಅಷ್ಟು ಕಷ್ಟ ಆಗ್ತಿತ್ತು ಅವಳಿಗೆ. ಊಟನೂ ಅಷ್ಟೇನೆ, ಬೈ ಫೋರ್ಸ್ ನಾನು ಅವಳಿಗೆ ಏನಾದ್ರು ತಿನ್ಸಿದೀನಿ ಅಂದ್ರೆ ಅವಳು ವಾಮಿಟ್ ಮಾಡ್ಕೊಂಡ್ಬಿಡೋಳು. ಸೊ ಆತರ ನನ್ಗೆ ಯಾವಾಗ ಇವಳು ದೊಡ್ಡವಳು ಆಗ್ತಾಳೆ, ಯಾವಾಗ ಇವಳು ಸರಿಯಾಗಿ ಊಟ ಮಾಡ್ತಾಳೆ ಅನ್ನೋ ತರಾನೇ ಇತ್ತು. ಬಟ್ ಪಾವನಿ ನಿಜವಾಗ್ಲೂ ಆತರ ಇರ್ಲಿಲ್ಲ. ಅವಳು ಪಾಪ ತುಂಬಾ ಬೇಗನೆ ಅವಳಷ್ಟಕ್ಕೆ ಅವಳೇ ಊಟ ಮಾಡೋದು ಎಲ್ಲ ಕಲ್ತ್ಕೊಂಡ್ಬಿಟ್ಲು ಅಂತ ಹೇಳ್ಬೋದು. ಅಂದ್ರೆ ಯೂಶುವಲಿ ಚಿಕ್ಕ ಮಕ್ಳು ಏನಂತಂದ್ರೆ ದೊಡ್ಡವ್ರನ್ನ ನೋಡಿ ನೋಡಿ ಬೇಗ ಕಲ್ತ್ಕೊಂಡ್ಬಿಡ್ತಾರೆ ಅಂತ ಹೇಳಿ ಅನ್ಸುತ್ತೆ. ಅಷ್ಟೊಂದೇನು ತೀಟೆ ಮಾಡ್ತಿರ್ಲಿಲ್ಲ ಮಕ್ಕಳು. ಆದ್ರೂ ಎಲ್ಲೋ ಒಂದ್ ಕಡೆ, ಅಂದ್ರೆ ನನ್ಗೆ ಇವಾಗ ಯಾವ್ದಾದ್ರು ಒಂದು ಫಂಕ್ಷನ್ಗೆ ಹೋಗ್ಲಿ, ಇಲ್ಲ ಎಲ್ಲಾದ್ರೂ ಹೊರಗಡೆ ಹೋಗ್ಲಿ, ನಾನ್ ರೆಡಿ ಆಗಿ ಇವ್ರಿಬ್ಬರನ್ನೂ ರೆಡಿ ಮಾಡಿ ಹೋಗ್ಬೇಕು ಅಂದಾಗ ಅನ್ಸೋದು, ಯಾವಾಗ ಇವ್ರು ದೊಡ್ಡವ್ರು ಆಗ್ಬಿಡ್ತಾರೆ ಅಂತ ಹೇಳಿ. ಹಂಗೆ ಅನ್ಕೊಂತ ಒನ್ ಟೈಮ್ ಬಂದೇ ಬರುತ್ತೆ ಅಲ್ವಾ, ಮಕ್ಕಳು ದೊಡ್ಡವ್ರು ಆಗೇ ಆಗ್ತಾರೆ. ಬಟ್ ನಿಜವಾಗ್ಲೂ ನನ್ಗೆ ಯಾವಾಗ ಅನ್ನಿಸ್ತು, ಮಕ್ಕಳು ಚಿಕ್ಕವರಾಗಿದ್ದಾಗೆ ಚೆನ್ನಾಗಿರತ್ತೆ ಅಂತ ಹೇಳಿ. ಎಸ್ಪೆಷಲಿ ಮಕ್ಕಳು ಟೀನೇಜ್ ಅಂತ ಹೇಳಿ ಬರ್ತಾರೆ ನೋಡಿ, ಅವಾಗ ನಿಜವಾಗ್ಲೂ ತಂದೆ ತಾಯಿಗೆ ಟಾಸ್ಕ್ ಅಂತ ಹೇಳ್ಬೋದು. ಅದರಲ್ಲೂ ತಾಯಿಗೆ ಸ್ವಲ್ಪ ಜಾಸ್ತಿನೇ ಟಾಸ್ಕ್ ಇರತ್ತೆ, ಎಸ್ಪೆಷಲಿ ಒಂದ್ ವೇಳೆ ಹೆಣ್ಮಕ್ಳಾದ್ರೆ. ಬಟ್ ಈ ವಿಚಾರದಲ್ಲೂ ನಾನು ಹೆಣ್ಣು ಗಂಡು ಅಂತ ಹೇಳಿ ಭೇದ ಮಾಡಕ್ಕೆ ಹೋಗೋದಿಲ್ಲ. ಯಾವುದೇ ಮಗು ಆಗ್ಲಿ ಅದು ಸ್ವಲ್ಪ ಕಷ್ಟನೇ. ಅಂದ್ರೆ ಗಂಡ್ ಮಕ್ಳಿಗಾದ್ರೂ ಆದ್ರೆ ಅದು ಒಂಥರ, ಬಟ್ ಹೆಣ್ಮಕ್ಳಿಗೆ ಏನಾಗುತ್ತೆ ಅಂತಂದ್ರೆ, ಏನೇ ಒಂದು ತಪ್ಪು ಮಾಡ್ಲಿ ಸರಿ ಮಾಡ್ಲಿ ಪ್ರತಿ ಒಂದಕ್ಕೂ ತಾಯಿನ ಬ್ಲೇಮ್ ಮಾಡ್ಬಿಡ್ತಾರೆ. ಅವ್ರ ಅಮ್ಮ ಸರಿ ಇದ್ದಿದ್ರೆ ತಾನೇ ಮಗಳು ಸರಿ ಇರೋದು. ಈ ರೀತಿ ನಮ್ಮ ಸೊಸೈಟಿನೇ ಹಂಗೆ ಅಲ್ವಾ. ಬಟ್ ಗಂಡ್ ಮಕ್ಳು ಅಂತ ಹೋಲ್ಸಕ್ ಹೋದ್ರೆ ನಿಜವಾಗ್ಲೂ ನಾನ್ ಯಾವಾಗೂ ಅನ್ಕೋತೀನಿ, ಗಂಡ್ ಮಕ್ಳು ತಾಯಂದಿರು ನಿಜವಾಗ್ಲೂ ಕಷ್ಟ ಆಗತ್ತೆ ಅವ್ರಿಗೆ ಅಂತಾನೆ ನಾನು ಅನ್ಕೋತೀನಿ. ಯಾಕಂದ್ರೆ ಅವ್ರನ್ನ ದಾರಿಗೆ ತರೋದು, ಅವ್ರಿಗೆ ಒಳ್ಳೆ ಸಂಸ್ಕಾರ ಒಳ್ಳೆ ಬುದ್ಧಿ ಕಲಿಸ್ಬೇಕು ಅಂತಂದ್ರೆ ನಿಜವಾಗ್ಲೂ ಹೆಣ್ಮಕ್ಳ ತಾಯಿಗಿಂತ ಗಂಡ್ ಮಕ್ಳ ತಾಯಿಗೆ ಇನ್ನೂ ಒಂದು 10% ಎಕ್ಸ್ಟ್ರಾ ಟಾಸ್ಕೇ ಇರುತ್ತೆ. ಯಾಕಂದ್ರೆ ಕೆಲವು ಸತಿ ಹೆಣ್ಮಕ್ಳು ಏನ್ ಮಾಡ್ತಾರೆ ಅಂದ್ರೆ, ನಾವು ಸ್ವಲ್ಪ ಜೋರಾಗಿ ಮಾತಾಡಿದಾಗ ಅಂದ್ರೆ ಅವ್ರ ಹಾರ್ಮೋನ್ಸ್ ಅಲ್ಲೇ ಇರುತ್ತೆ ಸ್ವಲ್ಪ ಭಯ ಪಡೋದು ಅನ್ನೋದು. ಬಟ್ ಗಂಡ್ ಮಕ್ಳು ಹಂಗಿರಲ್ಲ ಅಲ್ವಾ. ಸೊ ಅವ್ರಿಗೆ ನಾವ್ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕ್ಲೇಬೇಕಾಗತ್ತೆ. ಸೊ ನಾನು ಏನಕ್ಕೆ ಇವೆಲ್ಲ ಹೇಳ್ತಿದ್ದೀನಿ ಅಂದ್ರೆ, ಟೀನೇಜ್ಗೆ ಬಂದಾಗ ಮಕ್ಕಳನ್ನ ನಾವು ಯಾವ ರೀತಿಲಿ ದಾರಿಗೆ ತಗೋಬರ್ಬೇಕು ಅನ್ನೋದಕ್ಕೆ ನಾನು ಕೆಲವೊಂದು ಟಿಪ್ಸನ್ನ, ಅಂದ್ರೆ ನನ್ನ ಮಕ್ಕಳನ್ನ ಯಾವ ರೀತಿ ಎಲ್ಲ ನಾನು ಟೀನೇಜ್, ಅಂದ್ರೆ ಅವ್ರನ್ನು ಇವಾಗ್ಲೂ ನನ್ನ ಚಿಕ್ಕ ಮಗಳಿನ್ನು ಟೀನೇಜಲ್ಲೇ ಇದ್ದಾಳೆ. ಸೊ ಯಾವ ರೀತಿ ಅವ್ರನ್ನ ನಾನು ದಾರಿಗೆ ತಗೊಂಡ್ ಬಂದೆ, ಯಾವ ರೀತಿ ನಾನು ಅವ್ರಿಗೆ ಸಪೋರ್ಟ್ ಸಿಸ್ಟಮ್ ಆಗಿದ್ದೆ ಅನ್ನೋದನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಯಾಕಂದ್ರೆ ನನ್ನ ವ್ಯೂವರ್ಸ್ ಅಲ್ಲೂ ತುಂಬಾ ಜನ ಇವಾಗ ಟೀನೇಜ್ಗೆ ಬರುವಂತ ಮಕ್ಳು ಇರ್ತಾರೆ, ಇಲ್ಲ ಅಂದ್ರೆ ಇನ್ನೂ ಸ್ವಲ್ಪ ಚಿಕ್ಕ ಮಕ್ಳಿದ್ರೆ ಅವ್ರಿಗೂ ಒಂದು ಐಡಿಯಾ ಬರುತ್ತೆ ಮಕ್ಳ ಹತ್ರ ನಾವ್ ಯಾವ ರೀತಿ ಅಂದ್ರೆ ಬೆರಿಬೇಕು ಅನ್ನೋದು. ಹಂಗಾಗಿ ಈ ವಿಡಿಯೋದಲ್ಲಿ ಕೆಲವೊಂದು ವಿಚಾರಗಳನ್ನ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಅನ್ಕೊಂಡಿದೀನಿ. ಮಕ್ಕಳು ಒಂದು 10-11 ವರ್ಷದವರೆಗೂ ಒಂಥರ ಇರ್ತಾರೆ. ಬಟ್ 12 ವರ್ಷ ಕ್ರಾಸ್ ಆಗ್ತಿದ್ದಂಗೆನೆ ಅವರಲ್ಲಿ ಸ್ವಲ್ಪ ಚೇಂಜಸ್ ಅನ್ನೋದು ಆಗ್ತಾ ಇರತ್ತೆ. ಅಂದ್ರೆ ಫಿಸಿಕಲಿನೂ ಆಗತ್ತೆ, ಹಾಗೆ ಮೆಂಟಲಿನೂ ಆಗತ್ತೆ. ನಮ್ಗೆ ಯೂಶುವಲಿ ಫಿಸಿಕಲಿ ಮಾತ್ರ ನಾವು ಅಬ್ಸರ್ವ್ ಮಾಡ್ತಿರ್ತೀವಿ, ಆದ್ರೆ ಮೆಂಟಲಿ ನಾವ್ ಯಾರು ಅದನ್ನ ಅಬ್ಸರ್ವ್ ಮಾಡಕ್ ಹೋಗೋದೇ ಇಲ್ಲ. ಆದ್ರೆ ನಿಜವಾಗ್ಲೂ ಹೇಳ್ತೀನಿ, ಫಸ್ಟ್ ನಾವು ಅಬ್ಸರ್ವ್ ಮಾಡ್ಬೇಕಾಗಿರೋದು ಅವರು ಮೆಂಟಲಿ ಚೇಂಜಸ್ ಏನೇನ್ ಆಗ್ತಿದೆ ಅಂತ ಹೇಳಿ. ಅವರಲ್ಲಿ ಲಾಟ್ ಆಫ್ ಕ್ಯೂರಿಯಾಸಿಟೀಸ್ ಇರತ್ತೆ, ಲಾಟ್ ಆಫ್ ಕ್ವಶನ್ಸ್ ಇರತ್ತೆ ಅವ್ರಿಗೆ.
ಸೊ ನಾವು ಆಸ್ ಎ ತಂದೆ ತಾಯಿಯಾಗಿ ಅವರ ಕ್ವಶನ್ಸ್ ಅನ್ನ ಅವರ ಕ್ಯೂರಿಯಾಸಿಟಿನ ನಾವು ಕ್ಲಿಯರ್ ಮಾಡ್ಕೊಡ್ಬೇಕಾಗತ್ತೆ. ಅಂದ್ರೆ ಫಸ್ಟ್ ಆಫ್ ಆಲ್ ನಾವು ಮನೆ ಎನ್ವೈರನ್ಮೆಂಟ್ ಯಾವ ರೀತಿ ತಗೊಂಡು ಹೋಗ್ಬೇಕು ಅಂತಂದ್ರೆ, ಮಕ್ಕಳು ಏನಾದ್ರೂ ಆಗ್ಲಿ ತುಂಬಾ ಈಸಿಯಾಗಿ ಬಂದು ನಮ್ಮ ಹತ್ರ ಶೇರ್ ಮಾಡ್ಕೊಬೇಕು. ಆ ರೀತಿ ನಾವು ಅವ್ರಿಗೆ ಒಂದು ಫ್ರೀ ಆಗಿರುವಂತ ಸ್ಪೇಸ್ ನ ಕೊಡ್ಬೇಕಾಗತ್ತೆ. ಸೊ ನಾನು ಅದನ್ನೇ ಮಾಡಿರೋದು ನನ್ನ ಮಕ್ಕಳ ವಿಚಾರದಲ್ಲಿ. ನೀವು ಬೇಕಾದ್ರೆ ನನ್ನ ವಿಡಿಯೋಸ್ ಅನ್ನ ನೋಡಿದ್ರು ಅಷ್ಟೇನೆ ನಿಮ್ಗೆ ಸ್ವಲ್ಪ ಮಟ್ಟಿಗೆ ಆದ್ರೂ ಗೊತ್ತಾಗಿರತ್ತೆ. ನಾನು ಯಾವಾಗ್ಲೂ ಅಷ್ಟೇ ನನ್ನ ಮಕ್ಕಳಿಗೆ ಏನ್ ಮಾಡ್ತೀನಿ ಅಂತಂದ್ರೆ, ಪ್ರತಿದಿನದ ಅಪ್ಡೇಟ್ಸ್ ಅಂದ್ರೆ ಫಸ್ಟ್ ನಾನೇ ಅವ್ರಿಗೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಅಂದ್ರೆ ಚಿಕ್ಕ ಚಿಕ್ಕ ಹುಡುಗರಿದ್ದಾಗೆಲ್ಲ ತುಂಬಾ ದೊಡ್ಡ ದೊಡ್ಡ ಮಾತುಗಳು ಆತರ ಎಲ್ಲ ನಾವು ದೊಡ್ಡವ್ರು ಏನ್ ಡಿಸ್ಕಷನ್ ಮಾಡ್ತೀವಿ ಅವೆಲ್ಲ ಏನು ಹೇಳ್ತಿರ್ಲಿಲ್ಲ. ಅಂದ್ರೆ ಲೈಕ್ ನಾನು ಬೆಳಿಗ್ಗೆಯಿಂದ ನೀವು ಸ್ಕೂಲ್ಗೆ ಹೋಗಿ ಬರೋ ಅಷ್ಟೊತ್ತಿಗೆ ನಾನು ಈ ತರ ಮಾಡಿದೆ, ಆ ತರ ಮಾಡಿದೆ, ಪೂಜೆ ಮಾಡಿದೆ, ಇವತ್ತು ಕಸ ಗುಡಿಸ್ದೆ, ಲೈಕ್ ಸಣ್ಣ ಪುಟ್ಟ ವಿಚಾರಗಳನ್ನೆಲ್ಲ ಅವ್ರ ಹತ್ರ ಶೇರ್ ಮಾಡ್ಕೊಂತಿದ್ದೆ. ಆಮೇಲೆ ಅವರು ಹಂಗೇನೆ ಸ್ಕೂಲಿಂದ ಬಂದು ಅಮ್ಮ ಇವತ್ತು ಸ್ಕೂಲಲ್ಲಿ ಹಿಂಗಾಯ್ತು ಹಂಗಾಯ್ತು ಅಂತ ಹೇಳಿ ಕೆಲವು ಸತಿ ನನ್ಗೂನು ಇರಿಟೇಟ್ ಆಗ್ಬಿಡೋದು. ಅಂದ್ರೆ ಏನ್ ಇವ್ರು ಬಂದಿದ ತಕ್ಷಣ ಎಲ್ಲಾ ವಿಚಾರಗಳನ್ನ ಹೇಳ್ತಾರೆ ಕೇಳಕ್ಕೆ. ಅಂದ್ರೆ ನನ್ಗೂ ಏನಾದ್ರೂ ಒಂದು ಟೆನ್ಷನ್ಸ್ ಇರೋದು, ನನ್ಗೂ ಬೇರೆ ಬೇರೆ ಏನಾದ್ರೂ ಕೆಲ್ಸಗಳಿರೋದು, ಇಲ್ಲ ನನ್ನ ಮೈಂಡು ಒಂದ್ ಕೆಲವು ಸತಿ ಅಪ್ಸೆಟ್ ಆದಾಗ ಕೇಳಕ್ ನನ್ಗೆ ಇರಿಟೇಟ್ ಆಗೋದು. ಬಟ್ ಆ ಒಂದು 2 ನಿಮಿಷ ನಾನು ತಾಳ್ಮೆಯಿಂದ ಯೋಚನೆ ಮಾಡ್ತಿದ್ದೆ. ಇವಾಗ ನಾನು ಇರಿಟೇಟ್ ಆಗೋಗ್ಬಿಟ್ರೆ ನನ್ ಮಗಳು ನನ್ನ ಹತ್ರ ಏನು ಹೇಳ್ಕೊಳ್ಳೋದಿಲ್ಲ. ಅದನ್ನ ಇವಾಗೇನೋ ಓಕೆ, ಬಟ್ ಅವಳು ಒಂದ್ ಏಜ್ ಬಂದಾಗ ಅವಳಿಗೆ ತುಂಬಾ ಸೀರಿಯಸ್ ವಿಚಾರಗಳು ಇರತ್ತೆ. ಅದನ್ನ ಒಂದ್ ವೇಳೆ ನನ್ನ ಹತ್ರ ಹೇಳ್ಕೊಂಡಿರ ಬೇರೆಯವ್ರ ಹತ್ರ ಹೇಳ್ಕೊಂಡ್ರೆ ಬೇರೆಯವರು ಅವಳಿಗೆ ಮಿಸ್ಗೈಡ್ ಮಾಡಿದ್ರೆ ಅದು ತಪ್ಪಾಗತ್ತೆ ಅಂತ ಹೇಳಿ ನನ್ಗೆ ಎಷ್ಟೇ ಮೂಡ್ ಆಫ್ ಆಗಿರ್ಲಿ ಏನೇ ಇರ್ಲಿ ನಾನು ತಾಳ್ಮೆಯಿಂದ ಮಕ್ಕಳ ಮಾತನ್ನ ಕೇಳ್ತಾ ಇದ್ದೆ. ಸಿಲ್ಲಿ ಆದ್ರೂ ಆಗ್ಬೋದು, ಏನಾದ್ರೂ ಆಗ್ಬೋದು ಅಂತ ಹೇಳ್ಬಿಟ್ಟು ಅಮ್ಮ ಹಿಂಗ್ ಮಾಡಿದ್ವಿ, ಅಮ್ಮ ಹಂಗ್ ಮಾಡಿದ್ವಿ ಅಂತ ಮಕ್ಕಳು ತುಂಬಾ ಹೇಳ್ತಾನೆ ಇರೋರು. ಹೌದಮ್ಮ ಅಂತ ಅಂದ್ಬಿಟ್ಟು. ಮತ್ತೆ ನಾನೀಗ ಅವ್ರು ಒಂದು 11-12 ಇಯರ್ಸ್ ಬರ್ತಿದ್ದಂಗೆನೆ ನನ್ಗೆ ಗೊತ್ತಾಗ್ತಿತ್ತು. ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳು ಆ ಏಜ್ಗೆ ಬರುವಾಗ ನಮ್ಗೆ ಸ್ವಲ್ಪ ಚೇಂಜಸ್ ಆಗುತ್ತಲ್ವಾ. ಸೊ ಅದನ್ನ ನಾನು ನಿಜವಾಗ್ಲೂ ಅಂದ್ರೆ ನನ್ಗಿಂತ ನಮ್ಮ ಮನೆಯವರು ಅಷ್ಟೇ, ಅವರುನು ನನ್ಗೆ ಹೇಳೋರು ಪ್ರತಿಯೊಂದು ಅವ್ರ ಹತ್ರ ಡೀಟೇಲ್ ಆಗಿ ಶೇರ್ ಮಾತಾಡು ಅಂತ ಹೇಳಿ. ಸೊ ನಾನು ಅವ್ರ ಹತ್ರ ಓಪನ್ಲಿ ಎಲ್ಲ ಡಿಸ್ಕಷನ್ ಮಾಡ್ತಿದ್ದೆ. ಸೊ ಇವಾಗ ನಿಮ್ಗೆ ಏಜ್ ಈ ರೀತಿ ಕ್ರಾಸ್ ಆಗ್ತಾ ಇದೆ, ನಿಮ್ಮ ಬಾಡಿಲೂ ಕೆಲವೊಂದು ಚೇಂಜಸ್ ಆಗುತ್ತೆ, ನೀವು ಮೆಂಟಲಿನೂ ಕೆಲವೊಂದು ನಿಮ್ಗೆ ಚೇಂಜಸ್ ಆ ತರ ಎಲ್ಲ ಆಗುತ್ತೆ. ವಾಟ್ ಎವರ್ ಏನೇ ಕ್ವಶನ್ ಇರ್ಲಿ, ಏನೇ ಡೌಟ್ಸ್ ಇರ್ಲಿ, ಪ್ರತಿ ಒಂದು ಬಂದು ನನ್ನನ್ನ ಕೇಳ್ಬೇಕು ನೀವು, ನಾನು ಅದಕ್ಕೆ ಆನ್ಸರ್ ಹೇಳ್ತೀನಿ. ಮತ್ತೆ ಬೇರೆಯವ್ರನ್ನ ಕೇಳ್ಬಿಟ್ಟು ಕನ್ಫ್ಯೂಸ್ ಆಗಕ್ ಹೋಗ್ಬೇಡಿ. ಕೇಳೋದು ತಪ್ಪಂತ ಹೇಳಲ್ಲ ನಾನು, ಬಟ್ ಅವ್ರು ಹೇಳೋ ಒಂದು ಆನ್ಸರ್ನ ಕನ್ಫ್ಯೂಸ್ ಆಗಕ್ ಹೋಗ್ಬೇಡಿ, ಮತ್ತೆ ಬಂದು ನನ್ನ ಹತ್ರ ಡಿಸ್ಕಷನ್ ಮಾಡಿ ಅಂತ ಹೇಳಿ ನಾನು ಈ ರೀತಿ ಹೇಳ್ಕೊಡ್ತಿದ್ದೆ ಮಕ್ಕಳಿಗೆ. ಮತ್ತೆ ಹೆದರ್ಕೊಳಕ್ಕೆ ಹೋಗ್ಬಾರ್ದು, ಇದೆಲ್ಲ ಒಂದು ನ್ಯಾಚುರಲ್ ಥಿಂಗ್, ಎಲ್ಲಾರ್ಗೂ ಆಗತ್ತೆ, ನಿಮ್ಗೆ ಮಾತ್ರ ಆಗುತ್ತೆ ಅಂತ ಹೇಳಿ ನೀವು ಅನ್ಕೊಬಾರ್ದು ಅಂತ ಹೇಳಿ ನಾನು ಅವ್ರಿಗೆಲ್ಲ ಪ್ರತಿಯೊಂದು ಡೀಟೇಲ್ ಆಗಿ ಶೇರ್ ಮಾಡ್ತಿದ್ದೆ. ಸೊ ಅವರು ಅದನ್ನ ತುಂಬಾ ಈಸಿಯಾಗಿ ತಗೊಳ್ತಾ ಇದ್ರು. ಮತ್ತೆ ಅಂದ್ರೆ ನಾನು ಹೇಳದ್ನಲ್ಲ, ನಾನು ಒಂದು ಟೀಚರ್ ಆಗಿ ವರ್ಕ್ ಮಾಡಿದಾಗ ನಾನು ಸ್ಕೂಲ್ಗೆ ಹೋಗುವಾಗ ನಾನು ಕೆಲವು ಪೇರೆಂಟ್ಸ್ ನೋಡ್ತಿದ್ದೆ. ಅಂದ್ರೆ ಈಗ ಮಕ್ಕಳು ಓದಲ್ಲ, ಬರೆಯಲ್ಲ, ಏನೋ ಒಂದು ಮಿಸ್ಟೇಕ್ ಮಾಡ್ತಾರೆ, ತಿಟ್ಟೆ ಮಾಡ್ತಾರೆ, ವಾಟ್ ಎವರ್ ಏನೇನೋ ಆಗುತ್ತೆ. ಸೊ ಅವ್ರು ಬಂದು ಏನ್ ಹೇಳೋರು ಅಂತಂದ್ರೆ, ಕೆಲವು ಸತಿ ಪೇರೆಂಟ್ಸೇ ಅಳೋರು, ನಾವಿಷ್ಟು ಕಷ್ಟ ಪಡ್ತೀವಿ ಹಿಂಗೆಲ್ಲ ಇವ್ರಿಗೋಸ್ಕರ ಅಲ್ವಾ ನಾವು ಕಷ್ಟ ಪಡೋದು, ಇವರೇ ಅರ್ಥ ಮಾಡ್ಕೊಳಲ್ಲ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಹೇಳ್ತೀನಿ, ಆ ಏಜಲ್ಲಿ ಮಕ್ಕಳಿಗೆ ಅವೆಲ್ಲ ಏನು ಅರ್ಥ ಆಗಲ್ಲ. ಅಂದ್ರೆ ಅವ್ರಿಗೆ ಅಷ್ಟೊಂದು ದೊಡ್ಡ ಇದು ಇರೋದಿಲ್ಲ, ನಮ್ಮ ಅಪ್ಪ ಅಮ್ಮ ನನಗೋಸ್ಕರ ಕಷ್ಟ ಪಡ್ತಿದ್ದಾರೆ, ನಾನೇನು ಮಾಡಬಾರ್ದು ಈ ತರ ಅಂತ ಹೇಳಿ. ಇವಾಗ ಏನಾಗುತ್ತೆ ಅಂದ್ರೆ, ಒಂದು ಮನೆಗೆ ಒಂದು ತಂದೆ ಆದವರು ಪಾಪ ಬೆಳಗಿನ ಸಂಜೆವರೆಗೂ ಅವ್ರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ. ಇವಾಗಿನ ಸೊಸೈಟಿ ಹೆಂಗಿದೆ ಅಂತಂದ್ರೆ, ಅಪ್ಪ ಅಮ್ಮ ಇಬ್ರು ದುಡಿದ್ರೇನೆ ಕೆಲವು ಸತಿ ಮಕ್ಕಳಿಗೆ ನಾವೇನೋ ಒಳ್ಳೆ ಫ್ಯೂಚರ್ನ ಕೊಡಕ್ಕಾಗೋದು. ಸೊ ನಾವೇನ್ ಮಾಡ್ತಿರ್ತೀವಿ ಅಂದ್ರೆ, ಮಕ್ಕಳಿಗೆ ಒಳ್ಳೆ ಫ್ಯೂಚರ್ ಕೊಡ್ಬೇಕು ಅಂತ ಹೇಳಿ ತುಂಬಾ ಹಾರ್ಡ್ ವರ್ಕ್ ಮಾಡ್ತಿರ್ತೀವಿ ಹೊರಗಡೆ. ಬಟ್ ಒಳಗಡೆ ನನ್ನ ಮಕ್ಕಳ ಮೈಂಡ್ ಸೆಟ್ ಏನಾಗ್ತಿದೆ, ಅವ್ರಿಗೆ ನಡೀತಿದೆ ಅನ್ನೋದನ್ನ ನಾವು ಮರ್ತೋಗ್ಬಿಡ್ತೀವಿ. ನಾವು ಜಸ್ಟ್ ಹೋಗಿ ಅವ್ರಿಗೆ ಫೀಸ್ ಕಟ್ಟಿದ್ವಿ, ಅವ್ರಿಗೆ ಟೈಮ್ ಸರಿಯಾಗಿ ಊಟ ಮಾಡಿಕೊಟ್ವಿ, ಅವ್ರ ಬರ್ಡೇಸ್ಗೆ ಬಟ್ಟೆ ತಗೊಟ್ವಿ, ಹಬ್ಬಕ್ಕೆ ಅವ್ರಿಗೆ ಬೇಕಾಗಿರೋದೆಲ್ಲ ಮಾಡಿದ್ವಿ, ಇಷ್ಟೇ ನಮ್ಮ ಯೋಚನೆ ಇರತ್ತೆ. ಬಟ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ, ಟೀನೇಜ್ಗೆ ಬರೋ ಟೈಮಲ್ಲಿ ಮಕ್ಕಳಿಗೆ ಪೇರೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ.
ಆ ಏಜಲ್ಲಿ ನಾವು ಒನ್ಸ್ ಅವ್ರನ್ನ ಕೈ ಬಿಟ್ಟಿದ್ದೀವಿ ಅಂತಂದರೆ ಮತ್ತೆ ನಾವು ಅವ್ರನ್ನ ನಮ್ಮ ದಾರಿಗೆ ತಂದ್ಕೊಳ್ಳೋದು ತುಂಬಾನೇ ಕಷ್ಟ ಆಗತ್ತೆ. ಸೊ ನನಗೂ ಹಾಗೆ ಪೇರೆಂಟ್ಸ್ ಹೇಳೋರು, ನಾವು ಇಷ್ಟೆಲ್ಲ ಮಾಡ್ತೀವಿ ಅರ್ಥನೇ ಮಾಡ್ಕೊಳ್ಳಲ್ಲ ಇವರು ಅಂತ ಹೇಳಿ. ನೀವು ಎಷ್ಟೇ ಹೊರ್ಗಡೆ ಹಾರ್ಡ್ ವರ್ಕ್ ಮಾಡಿ, ಬಟ್ ಅಟ್ಲೀಸ್ಟ್ ಮನೆಗೆ ಬಂದ ಮೇಲೆ ಒಂದು ಹಾಫ್ ಅನ್ ಅವರ್ ಇಲ್ಲ 1 ಅವರ್ ನಿಮ್ಮ ಟೈಮ್ ಬೀಯಿಂಗ್ ನೋಡಿಕೊಂಡು ಮಕ್ಕಳ ಜೊತೆ ಕೂತ್ಕೊಂಡು ಅವ್ರ ಜೊತೆ ಶೇರ್ ಮಾಡಿಕೊಂಡು ನಿಮ್ಮ ಪ್ರಾಬ್ಲಮ್ಸನ್ನು, ಅವ್ರ ಪ್ರಾಬ್ಲಮ್ಸ್ ಫಸ್ಟು ನಮ್ಮದು ಶೇರ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅವ್ರದ್ದು ಏನು, ಅವರಲ್ಲಿ ಏನು ನಡೀತಿದೆ, ಅವ್ರ ಮೈಂಡಲ್ಲಿ ಏನು ಓಡ್ತಿದೆ, ಅವ್ರ ದಿನಾನ ಯಾವ ರೀತಿ ಕಳೆದ್ರು ಅನ್ನೋದನ್ನ ನಾವು ಸ್ವಲ್ಪ ಸಮಾಧಾನವಾಗಿ ಕೇಳಿದ್ದೀವಿ ಅಂತಂದರೆ ಪೇರೆಂಟ್ಸು ಮತ್ತು ಮಕ್ಕಳದು ಬಾಂಡಿಂಗು ತುಂಬ ಚೆನ್ನಾಗಿರತ್ತೆ. ಯಾವಾಗ ನಾವು ಅವ್ರಿಗೆ ಆ ಸ್ಪೇಸ್ ಕೊಡೋದಿಲ್ಲ, ಯಾವಾಗ ನಾವು ಅವ್ರಿಗೆ ಅವ್ರ ಫೀಲಿಂಗ್ಸ್ನ ಕೇಳೋದಿಲ್ಲ, ಆಟೋಮೆಟಿಕ್ಕಾಗಿ ಆ ಏಜಲ್ಲಿ ಮಕ್ಳು ಏನು ಮಾಡ್ತಾರೆ ಗೊತ್ತಾ, ಬೇರೆ ಕಡೆ ಡೈವರ್ಟ್ ಆಗಿಬಿಡ್ತಾರೆ. ಅಂದರೆ ಬೇರೆ ಇನ್ಯಾರಿಗೂ ಅವ್ರ ಫೀಲಿಂಗ್ಸ್ನ ಶೇರ್ ಮಾಡೋದು. ಮತ್ತು ಎಸ್ಪೆಷಲಿ ಇವಾಗಂತೂ ತುಂಬ ಚಿಕ್ಕ ಚಿಕ್ಕ ಮಕ್ಕಳಿಗೇನೆ ಅವ್ರಿಗೆ ಗೊತ್ತಿಲ್ದಿರೋ ಒಂದು ಅಟ್ರಾಕ್ಷನ್ನು ಆ ಥರ ಸ್ವಲ್ಪ ಇದೆಲ್ಲ ಆಗೋಗ್ಬಿಡತ್ತೆ. ಅವ್ರಿಗೆ ಮನೇಲಿ ಸಿಗದೆ ಇರೋ ಪ್ರೀತಿನ ಹೊರ್ಗಡೆ ಹುಡ್ಕೋಕ್ಕೆ ಟ್ರೈ ಮಾಡೋದು. ಅವ್ರಿಗೇನು ಅನ್ನಿಸ್ತಾ ಇರುತ್ತೆ ಗೊತ್ತಾ, ನಮ್ಮ ಅಪ್ಪ ಅಮ್ಮ ನಮಗೆ ಟೈಮ್ ಕೊಡ್ತಾ ಇಲ್ಲ, ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ, ಮತ್ತು ನಾವೇನಾದರೂ ಹೆಚ್ಚು ಕಮ್ಮಿ ಮಾಡಿಬಿಟ್ರೆ ನಮ್ಮನ್ನು ತುಂಬ ಬೈದು ಬಿಡ್ತಾರೆ, ಹೊಡೆದು ಬಿಡ್ತಾರೆ. ಈ ಭಯ ಇವೆಲ್ಲನೂ ಸೇರ್ಕೊಂಡ್ಬಿಟ್ಟಿರತ್ತೆ ಅವರಲ್ಲಿ. ನಾನು ಹೇಳ್ದಂಗೆ ಮಕ್ಕಳು ಹೆದರ್ಕೊಂತಾರೆ ಅಂತ ಹೇಳ್ಬಿಟ್ಟು ಇವಾಗ ನಾವು ಯೂಶುವಲಿ ತುಂಬಾ ಸತಿ ನ್ಯೂಸ್ ಅಲ್ಲಿ ನೋಡ್ತಿರ್ತೀವಿ ಅಲ್ವಾ, ಆ ಅಪ್ಪ ಅಮ್ಮನ್ಗೆ ಭಯ ಅಂದ್ರೆ ಏನೋ ಒಂದು ತಪ್ಪು ಮಾಡಿರ್ತಾರೆ, ಅಪ್ಪ ಅಮ್ಮನ್ಗೆ ಎಲ್ಲಿ ಗೊತ್ತಾಗ್ಬಿಡುತ್ತೋ ಅಂತ ಹೇಳಿ ಹೆದರ್ಕೊಂಡು ಸ್ವಲ್ಪ ಕೆಟ್ಟ ಡಿಸಿಷನ್ಸ್ ಅನ್ನೆಲ್ಲ ತಗೊಂಡ್ಬಿಡ್ತಾರೆ. ಸೊ ನನ್ನ ಮಕ್ಕಳಿಗೆ ಯಾವಾಗ್ಲೂ ಇದನ್ನ ಹೇಳ್ಕೊಡ್ತೀನಿ, ನೀವ್ ಏನೇ ತಪ್ಪು ಮಾಡಿ ಅಂದ್ರೆ ಅದು ಚಿಕ್ಕದಾಗ್ಬೋದು ದೊಡ್ಡದಾಗ್ಬೋದು, ಪ್ರತಿ ಒಂದು ಏನೇ ಆಗಿರ್ಬೋದು ಅದು. ಈಗ ನಿಮ್ಗೆ ಬೇರೆಯವರು ನಿಮ್ಮನ್ನೇನಾದ್ರೂ ಒಂದು ಯೂಸ್ ಮಾಡ್ಕೊಬೇಕು ಅಂತಂದ್ರೆ ನಿಮ್ಮ ಅಪ್ಪನ್ಗೆ ಹೇಳ್ತೀನಿ, ನಿಮ್ಮ ಅಮ್ಮನ್ಗೆ ಹೇಳ್ತೀನಿ ಅಂತ ಹೇಳಿ ನಿಮ್ಮನ್ನ ಎದುರಿಸ್ತಿರ್ತಾರೆ ಅಂದ್ರೆ ಅದಕ್ಕೆ ನೀವು ಬಗ್ಗೋ ಅವಶ್ಯಕತೆ ಇಲ್ಲ. ಅವ್ರಿಗಿಂತ ಮುಂಚೆ ನೀವೇ ಬಂದು ನಮ್ಗೆ ಹೇಳ್ಬಿಡಿ. ನಾವು ಮ್ಯಾಕ್ಸಿಮಮ್ ಏನಮ್ಮ ಮಾಡ್ತೀವಿ, ಒಂದು ಬೈತೀವಿ, ಇಲ್ಲ ನಮ್ಮ ಫ್ರಸ್ಟ್ರೇಷನ್ ಸ್ವಲ್ಪ ನಿಮ್ಗೆ ಹೊರಗೆ ಹಾಕ್ತೀವಿ, ಬಟ್ ಎಂಡ್ ಆಫ್ ದ ಡೇ ನಿಮ್ಮ ಪ್ರಾಬ್ಲಮ್ಗೆ ನಾವೇ ತಾನೇ ಸೊಲ್ಯೂಷನ್ ಅನ್ನೋದನ್ನ ಹುಡುಕ್ತೀವಿ. ಸೊ ಬೇರೆಯವರು ಈಗ ಒಂದು ತಪ್ಪನ್ನ ನೀವು ಮುಚ್ಚಿಡಕ್ ಹೋಗಿ ಇನ್ನೊಂದು ತಪ್ಪು ಮಾಡ್ತಿರ್ತೀರಾ. ಸೊ ಹಂಗೆ ಯಾವುದೇ ಕಾರಣಕ್ಕೂ ನೀವು ಮಾಡಬಾರ್ದು ಅಂತ ಅಂದ್ಬಿಟ್ಟು ನಾನು ಇದನ್ನೆಲ್ಲ ಅವ್ರಿಗೆ ಹೇಳ್ಕೊಟ್ಟಿದ್ದೀನಿ. ಹಾಗಾಗಿ ಇವಾಗ ಏನಾಗುತ್ತೆ ಅಂತಂದ್ರೆ ನಮ್ಮನೇಲಿ ಇಬ್ರು ಅಷ್ಟೇ, ಅವ್ರು ಏನಾದರೂ ತಪ್ಪು ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ, ಅದನ್ನ ಅವರು ಮನೆಗೆ ಬಂದಾಗ ಸಾಫ್ಟ್ ಆಗಿ ಅಂದ್ರೆ ಮುಖನೇ ಅವ್ರದ್ದು ಸ್ವಲ್ಪ ಡಲ್ ಆಗ್ಬಿಟ್ಟಿರತ್ತೆ. ಅಮ್ಮ ಏನೋ ಒಂದು ಹೇಳ್ಬೇಕು ಅಂದ್ಬಿಟ್ಟು ಫಸ್ಟೇ ಸಾರಿ ಕೇಳ್ಬಿಡ್ತಾರೆ, ಅಮ್ಮ ಪ್ಲೀಸ್ ಸಾರಿ ಅಂತ ಹೇಳಿ. ಅವಾಗ ನನ್ಗೆ ಅರ್ಥ ಆಗುತ್ತೆ ಏನೋ ಮಿಸ್ಟೇಕ್ ಮಾಡಿದ್ದಾರೆ ಅಂದ್ಬಿಟ್ಟು. ಸರಿ ಏನಾಯ್ತು ಹೇಳಿ ಅಂತ ಅಂದ್ಬಿಟ್ಟು ಕೇಳ್ತೀನಿ. ಅವ್ರ ಪ್ರಾಬ್ಲಮ್ಸ್ ಅಂದ್ರೆ ಅವ್ರ ತಪ್ಪನ್ನ ಅವ್ರು ಹೇಳಿದಾಗ ನಾನು ಫಸ್ಟು ಅದನ್ನ ಸ್ವಲ್ಪ ಮಾಡ್ಕೊಂಡು ಹೇಳ್ತೀನಿ, ಇಲ್ಲ ನೀನ್ ಈ ತರ ಮಾಡಬಾರ್ದಿತ್ತು ಹಂಗೆ ಹಿಂಗೆ ಅಂದ್ಬಿಟ್ಟು. ಆಮೇಲೆ ಒಂದು 2-3 ಡೇಸ್ ಆದ್ಮೇಲೆ ಅವಾಗ ಅವ್ರಿಗೆ ಸ್ವಲ್ಪ ನಾನು ರೂಢಾಗಿ ಮಾತಾಡ್ತೀನಿ, ಇಲ್ಲ ಅಂತ ಅಲ್ಲ, ನೀನ್ ಆ ಥರ ಮಾಡಿದ್ದು ಸರಿನಾ, ನಿನ್ಗೆ ಗೊತ್ತಾಗಲ್ವಾ ಅಷ್ಟು ಮಾತ್ರನೂ ಅಂದ್ಬಿಟ್ಟು ಸ್ವಲ್ಪ ಅವ್ರಿಗೆ ಗಟ್ಟಿಯಾಗೇನೆ ಮಾತಾಡ್ತೀನಿ. ಆಮೇಲೆ ಅವ್ರಿಗೆ ಅದನ್ನ ಹೇಳ್ತೀನಿ, ನಾನು ಈ ರೀತಿ ಗಟ್ಟಿಯಾಗಿ ಮಾತಾಡಿಲ್ಲ ಅಂತಂದ್ರೆ ನಿಮ್ಗೆ ಭಯ ಅನ್ನೋದು ಒಂದು ಇರಲ್ಲ ಅಮ್ಮ. ಎಷ್ಟೇ ಪ್ರೀತಿ ಕಾಳಜಿ ಏನೇ ಇದ್ರೂ ಅಪ್ಪ ಅಮ್ಮ ಅನ್ನೋ ಒಂದು ಸ್ವಲ್ಪನಾದ್ರೂ ಭಯನೂ ನಿಮ್ಗೆ ಇರ್ಬೇಕಲ್ವಾ, ಹಂಗಾಗಿ ಅಂತ ಹೇಳಿ. ಸೊ ಅವರು ಅದನ್ನ ಅರ್ಥ ಮಾಡ್ಕೊಂತಾರೆ. ಸೊ ಆದಷ್ಟು ನಮ್ಮ ಮಕ್ಕಳಿಗೆ ನಾನು ಆಗ್ಲೇ ಹೇಳ್ದಂಗೆ ಆ ಫ್ರೀ ಸ್ಪೇಸ್ ಅನ್ನೋದನ್ನ ನಾವು ಕೊಡಬೇಕು. ಮತ್ತೆ ಇನ್ನೂ ಒಂದು ಮಿಸ್ಟೇಕ್ ನಾವು ಮಾಡ್ಬಿಡ್ತೀವಿ ಪೇರೆಂಟ್ಸ್, ಏನಂದ್ರೆ ತುಂಬಾ ಸತಿ ತುಂಬಾ ವಿಚಾರದಲ್ಲಿ ಮಕ್ಕಳಲ್ಲಿ ತುಂಬಾ ಇನ್ವಾಲ್ವ್ಮೆಂಟ್ ತೋರಿಸ್ಬಿಡ್ತೀವಿ. ಅಂದ್ರೆ ಅವ್ರಿಗೆ ಅಂತ ಅಂದ್ಬಿಟ್ಟು ಒಂದ್ ಸ್ವಲ್ಪ ಇಂಡಿಪೆಂಡೆಂಟ್ ಏನೂ ಕೊಡ್ದಿರ ಎಲ್ಲದಕ್ಕೂ ನಾವೇ ಇಂಟರ್ಫಿಯರ್ ಆಗ್ತಾ ಇರ್ತೀವಿ. ಅದು ಕೆಲವು ಸತಿ ಮಕ್ಕಳಲ್ಲಿ ತುಂಬಾ ಇರಿಟೇಟ್ ಆಗ್ಬಿಡ್ತಾರೆ. ಅಂದ್ರೆ ಈಗ ನಾನೇನ್ ಮಾಡ್ತೀನಿ ಅಂತಂದ್ರೆ ಬರ್ತಾರೆ ಮಕ್ಕಳು ಸ್ವಲ್ಪ ಸಪ್ಪಗಿರ್ತಾರೆ, ನಾನು ಕೇಳ್ತೀನಿ ಏನಾಯ್ತಮ್ಮ ಅಂತ ಹೇಳಿ. ಅವರು ಕೆಲವು ಸತಿ ಹೇಳ್ತಾರೆ, ಕೆಲವು ಸತಿ ಇಲ್ಲಮ್ಮ ಏನೂ ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ, ಏನೂ ಇಲ್ಲ ಬಿಡಮ್ಮ ಅಂದ್ಬಿಡ್ತಾರೆ. ನಾನು ಅದನ್ನ ಪ್ರೆಷರ್ ಕೊಟ್ಟು ಹೇಳು ಆ ಥರ ಕೇಳಕ್ಕೆ ಹೋಗೋದಿಲ್ಲ. ಹೌದಾ, ಓಕೆ, ಏನೂ ಆಗಿಲ್ವಾ, ಇಟ್ಸ್ ಓಕೆ, ಬಿಟ್ಬಿಡು ಅಂತ ಅಂದ್ಬಿಟ್ಟು ಸುಮ್ಮನಾಗ್ಬಿಡ್ತೀನಿ. ಮತ್ತೆ ನೆಕ್ಸ್ಟ್ ಡೇ ಅವರೇ ಸ್ವಲ್ಪ ಮೂಡೆಲ್ಲ ಚೆನ್ನಾಗಾಗಿ ಅವರೇ ಇದಾಗಿ ಹೇಳ್ಕೊತಾರೆ. ಅವಾಗ್ಲೂ ಹೇಳಲಿಲ್ಲ ಅಂದ್ರೆ ಮತ್ತೆ ನಾನು ಸಂಜೆ ಆ ಟೈಮಲ್ಲಿ
ಕೇಳ್ತೀನಿ, ಯಾಕಮ್ಮ ನೆನ್ನೆ ಸಪ್ಪಗಿದ್ದೆ, ಏನಾಯ್ತು, ಪ್ಲೀಸ್ ಹೇಳ್ಕೊ ನನ್ನ ಹತ್ರ ಅಂತ ಅಂದ್ಬಿಟ್ಟು ಅವಾಗ ಅವರು ಅದನ್ನ ಶೇರ್ ಮಾಡ್ತಾರೆ. ಸೊ ಅವ್ರಿಗೆ ಕೆಲವು ಸತಿ ಅವ್ರದೇ ಆದ ಒಂದು ಸ್ಪೇಸ್ ಬೇಕಾಗತ್ತೆ, ಅವ್ರದೇ ಆದ ಒಂದು ಪ್ರೈವೇಸಿ ಬೇಕಾಗತ್ತೆ. ಅದನ್ನು ಸಹ ನಾವು ಯೋಚನೆ ಮಾಡ್ಬಿಟ್ಟು ಕೊಡ್ಬೇಕಾಗತ್ತೆ. ಎನಿ ಟೈಮ್ ನಾವು ಅವ್ರಿಗೆ ಹೋಗಿ 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 ಅವ್ರನ್ನ ಡಿಸ್ಟರ್ಬ್ ಮಾಡ್ತಾ ಇದ್ರು ಅದು ಅವರು ಸಹ ಟೀನೇಜ್ ಮಕ್ಕಳು ನಿಜವಾಗ್ಲೂ ತಗೊಳ್ಳೋದಿಲ್ಲ ಅದನ್ನ. ಅದನ್ನು ಸಹ ನಾವು ಅಬ್ಸರ್ವ್ ಮಾಡ್ಕೊಬೇಕಾಗತ್ತೆ. ಇವಾಗ ಹನಿ ಹಾಸ್ಟೆಲಲ್ಲಿ ಇದ್ದು ಓದ್ಕೋತಿದ್ದಾಳೆ ಅಲ್ವಾ, ಅವಳು ಅಲ್ಲಿ ಇದ್ಕೊಂಡು ಅವಳು ಬೇಕಾದ್ರೆ ಎಲ್ಲಿಗಾದ್ರೂ ಹೋಗ್ಬೋದು, ಅದು ನಮಗ್ ಗೊತ್ತಾಗೋದಿಲ್ಲ. ಬಟ್ ಏನಂದ್ರೆ ಅವಳು ಸಿಲ್ಲಿಯಾಗಿ ಒಂಚೂರು ಹಾಸ್ಟೆಲಿಂದ ಒಂದು ಅರ್ಧ ಕಿಲೋಮೀಟರ್ ಅಷ್ಟು, ಅಂದ್ರೆ ಅವಳು ಗೇಟ್ ಪಾಸ್ ಮಾಡ್ಕೊಂಡು ಅಲ್ಲಿ ಅವ್ರ ಕಾಲೇಜ್ ಎದುರುಗಡೆನೆ ಇರೋ ಒಂದು ವಡಾಪಾವ್ ತಿನ್ಬೇಕು ಅಂತಂದ್ರು ಅವಳು ನನಗೆ ಫೋನ್ ಮಾಡ್ತಾಳೆ, ಅಮ್ಮ ಈ ತರ ಒಂದು ಅರ್ಧ ಗಂಟೆ ಅಮ್ಮ ಹೊರಗಡೆ ಹೋಗ್ಬಿಟ್ಟು ವಡಾಪಾವ್ ತಿನ್ಕೊಂಡ್ ಬರ್ತೀನಿ, ಇಲ್ಲ ಒಂದು ಪಾನಿಪುರಿ ತಿನ್ಕೊಂಡ್ ಬರ್ತೀನಿ ಅಂತ ಹೇಳಿ ನಾನು ಆಯ್ತಮ್ಮ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಅವಾಗ ನಿಜವಾಗ್ಲೂ ಖುಷಿ ಆಗತ್ತೆ. ಬಿಕಾಸ್ ಅವಳಿಗೆ ನನ್ನ ಪರ್ಮಿಷನ್ ಅವಶ್ಯಕತೆ ಇರೋದಿಲ್ಲ, ನನ್ಗೆ ಅವಳು ಸುಳ್ಳು ಹೇಳ್ಬೋದು, ನಾನು ಎಲ್ಲೂ ಹೋಗಿಲ್ಲ, ನಾನು ಹಾಸ್ಟೆಲಲ್ಲೇ ಇದ್ದೆ ಅಂತ ಅಂದ್ಬಿಟ್ಟು. ಆದ್ರೆ ನಾನೇ ಅವಳನ್ನ ಕೇಳ್ತೀನಿ, ಅಲ್ಲಕ್ಕನ್ನ ನೀನು ಅಲ್ಲಿಗೆ ನನ್ನನ್ನು ಕೇಳೋ ಅವಶ್ಯಕತೆ ಇರಲಿಲ್ಲ, ಆದ್ರೂ ಏನಕ್ಕಮ್ಮ ಕೇಳಿದೆ ಅಂತ ಅಂದ್ಬಿಟ್ಟು. ಅವಾಗ ಅವಳು ಅದನ್ನ ನನ್ಗೆ ಹೇಳ್ತಾಳೆ, ಅಮ್ಮ ನಾನು ಮನೇಲಿ ಇರ್ಲಿ, ಈವನ್ ಹಾಸ್ಟೆಲಲ್ಲಿ ಇರ್ಲಿ, ಇಲ್ಲ ನಾಳೆ ದಿನ ನನಗೆ ಒಂದು ಜಾಬ್ ಸಿಕ್ಕಿ ನನಗೆ ಎಲ್ಲೇ ಹೊರಗಡೆ ಇರ್ಲಿ ಅಮ್ಮ, ನಿನ್ಗೆ ಕೇಳ್ದೆ ಅಂತೂ ನನ್ಗೇನು ಮಾಡಕ್ಕೆ ಇಷ್ಟ ಆಗೋದಿಲ್ಲ. ಸೊ ನಾನು ಏನೇ ಒಂದು ಮಾಡಿದ್ರು ನಿನ್ಗೆ ಹೇಳ್ಬಿಟ್ಟೆ ಮಾಡ್ತೀನಿ ಅಮ್ಮ, ಅದು ಪಾಸಿಟಿವ್ ಆಗ್ಲಿ ನೆಗೆಟಿವ್ ಆಗ್ಲಿ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಈಗ ಅವಳನ್ನ ನೋಡ್ಕೊಂಡು ನಮ್ಮ ಪಾವನಿನೂ ಹಾಗೇನೆ, ಎಲ್ಲಾದ್ರೂ ಹೋಗ್ಬೇಕು ಅಂತಂದ್ರು ಕಾಲೇಜಿಂದ 5 ನಿಮಿಷ ಲೇಟ್ ಆಗುತ್ತೆ ಅಂದ್ರೂ ನನಗೆ ಫೋನ್ ಮಾಡ್ತಾಳೆ, ಅಮ್ಮ ಇವತ್ತು ಒಂದು 5 ನಿಮಿಷ ಲೇಟ್ ಆಗಿ ಬರ್ತೀನಿ, 10 ನಿಮಿಷ ಲೇಟ್ ಆಗಿ ಬರ್ತೀನಿ. ಬಟ್ ಟು ಬಿ ಫ್ರ್ಯಾಂಕ್ ನನ್ನ ಮಕ್ಳು ಏನಂದ್ರೆ ನಿಜಾನೇ ಹೇಳ್ತಾರೆ. ಇವನ್ ಪಾವನಿನೂ ಅಷ್ಟೇ, ಕ್ಲಾಸಸ್ ಇದೆ ಅಂತ ಹೇಳಿ ನನ್ಗೆ ಹೇಳೋದಿಲ್ಲ, ಅಮ್ಮ ಫ್ರೆಂಡ್ಸ್ ಜೊತೆ ಒಂದು 10 ನಿಮಿಷ ಮಾತಾಡ್ಕೊಂಡು ಬರ್ತೀನಿ ಅಮ್ಮ ಅಂತ ಅಂದ್ಬಿಟ್ಟೆ ಫೋನ್ ಮಾಡಿ ಹೇಳ್ತಾಳೆ. ಆಯ್ತಮ್ಮ ಓಕೆ ಮಾತಾಡ್ಕೊಂಡು ಬಾ ಅಂತ ಅಂದ್ಬಿಟ್ಟು ನಾನು ಅವ್ರಿಗೆ ಇದನ್ನ ಕೊಟ್ಟಿದ್ದೀನಿ, ತುಂಬಾ ಸ್ಟ್ರಿಕ್ಟ್ ಆಗಿ ಅವ್ರಿಗೆ ಮಾತಾಡ್ಬೇಡ, ಬಂದ್ಬಿಡು, ಕಾಲೇಜ್ ಬಿಟ್ಟಿದ ತಕ್ಷಣ ನೀನ್ ಇಮಿಡಿಯೇಟ್ ಆಗಿ ಮನೇಲಿ ಇರ್ಬೇಕು ಆ ಥರ ಏನು ನಾನು ಹೇಳಲ್ಲ. ಅವ್ರಿಗೂ ಪಾಪ ಒಂದ್ ಸ್ವಲ್ಪ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳೋದಿರತ್ತೆ, ಮಾತಾಡೋದಿರತ್ತೆ, ಅದನ್ನ ನಾವು ಆಸ್ ಎ ಪೇರೆಂಟ್ಸ್ ಅರ್ಥ ಮಾಡ್ಕೊಬೇಕು. ಈವನ್ ನಮ್ಮ ಮನೇಲಿ ನನ್ನ ಮಕ್ಕಳ ಫ್ರೆಂಡ್ಸ್ ಬಂದ್ರು ಅಷ್ಟೇ, ನಾನು ಅವ್ರಿಗೆ ತುಂಬಾ ಫ್ರೀ ಆಗಿ ಇರಕ್ಕೆ ಬಿಡ್ತೀನಿ, ಆರಾಮಾಗಿ ಮನೇಲಿ ನನ್ನ ಮಕ್ಳು ಹೆಂಗೋ ಅವರು ಅದೇ ತರ ಅಲ್ವಾ ಅನ್ನೋ ತರಾನೇ ಯೋಚನೆ ಮಾಡ್ತಿರ್ತೀನಿ. ಮತ್ತೆ ಆದಷ್ಟು ಮಕ್ಕಳ ಫ್ರೆಂಡ್ಸ್ಗೆ ನಾವು ರೆಸ್ಪೆಕ್ಟ್ ನ ಕೊಡ್ಬೇಕಾಗತ್ತೆ, ಅವಾಗ ಅವ್ರಿಗೆ
ನಮ್ಮ ಮಕ್ಕಳಿಗೆ ಅವ್ರ ಫ್ರೆಂಡ್ಸನ್ನ ಅವ್ರ ಮುಂದೆ ಬೈದ್ರೆ ಯಾರೂ ತಡ್ಕೊಳಲ್ಲ. ಅದಕ್ಕೆ ನಾವು ಅವ್ರ ಫ್ರೆಂಡ್ಸ್‌ಗೆಲ್ಲ ಒಂದು ರೆಸ್ಪೆಕ್ಟ್‌ನ ಕೊಡಬೇಕು. ಅವ್ರ ಬಗ್ಗೆ ಸ್ವಲ್ಪ ಒಳ್ಳೆ ರೀತಿ ಮಾತಾಡಬೇಕು. ಯಾರಾದರೂ ಫ್ರೆಂಡ್‌ಶಿಪ್ ಚೆನ್ನಾಗಿಲ್ಲ ಅಂತಂದಾಗ ಮಕ್ಕಳಿಗೆ ಸಮಾಧಾನವಾಗಿ ನಾವು ತಿಳಿಸಿ ಹೇಳಬೇಕು. ಇಲ್ಲ ಅವ್ರ ಫ್ರೆಂಡ್‌ಶಿಪ್ ನಿನಗೆ ಸೂಟ್ ಆಗಲ್ಲ, ಬೇಡ, ಮಾಡಬೇಡಮ್ಮ ಅಂತ ಹೇಳ್ಬಿಟ್ಟು, ಅದು ಬಿಟ್ಬಿಟ್ಟು ಅವ್ರ ಬಗ್ಗೆ ಕೆಟ್ಟದಾಗೆಲ್ಲ ಪೋರ್ಟ್ರೈ ಮಾಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಬೇಡಮ್ಮ ನಮಗೆ ಸೆಟ್ ಆಗಲ್ಲ, ಬಿಟ್ಬಿಡು ಅವ್ರನ್ನ, ಸ್ವಲ್ಪ ಬೇರೆ ಥರ ಫ್ರೆಂಡ್ಶಿಪ್ಸ್‌ನ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡು ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಗೈಡ್ ಮಾಡಬೇಕು. ಅದೇ ಒಟ್ಟಿನಲ್ಲಿ ಎಂಡ್ ಆಫ್ ದ ಡೇ ನಾನೇನು ಹೇಳ್ತೀನಿ ಅಂದರೆ, ನಾವು ಪ್ರತಿ ಹಂತದಲ್ಲೂ ಮಕ್ಕಳಿಗೆ ಒಂದು ಗೈಡ್ ಆಗಿರಬೇಕಾಗುತ್ತೆ. ಒಂದು ತಾಯಿಯಾಗಿ, ಒಂದು ಫ್ರೆಂಡ್ ಆಗಿ, ಈವನ್ ಟೀಚರ್ ಆಗಿ. ಅದೇ ಹೇಳೋದ್ನಲ್ಲ, ತಾಯಿ ಒಂದು ರೋಲು ಎಷ್ಟೊಂದು ರೋಲ್ಸ್‌ನ ನಿಭಾಯಿಸಬೇಕಾಗತ್ತೆ. ನಾವು ಬರೀ ಅಮ್ಮ ಆಗಿ ಮಾತ್ರ ಇದ್ಬಿಡ್ತೀವಿ ಅಂದರೆ ಆಗೋದೇ ಇಲ್ಲ. ಎಲ್ಲಾನು ಮಿಕ್ಸಪ್ ಮಾಡಿಕೊಂಡು ಎಲ್ಲ ರೋಲ್ಸ್‌ನು ನಮ್ಮೊಳಗೆ ನಾವು ಅಳವಡಿಸ್ಕೊಂಡು ನಾವು ದಾರಿಗೆ ತಂದ್ಕೊಬೇಕಾಗತ್ತೆ. ಆವಾಗ ಮಾತ್ರನೇ ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ಫ್ಯೂಚರು, ಒಳ್ಳೆ ಸಂಸ್ಕಾರ ಎಲ್ಲಾನು ಕಲ್ಸಕ್ಕೆ ಆಗೋದು. ಹಾಗೆ ನನಗೆ ಕೆಲವರು ಕೇಳ್ತಾ ಇರ್ತಾರೆ ಕಮೆಂಟಲ್ಲಿ, ಅಂದರೆ ನಿನ್ನೆ ಯಾವುದೋ ಒಂದು ಕಮೆಂಟ್ ಬಂದಿತ್ತು. ಅದು ಬಿಡಿ, ಅವ್ರು ಯಾರೋ ಒಬ್ರು ನಾನ್ಸೆನ್ಸ್ ಆಗಿ ಮಾಡ್ತಾರೆ. ಅಂದರೆ ನಿಮ್ಮ ಮಕ್ಕಳನ್ನ ಮನೆ ಕೆಲ್ಸಕ್ಕೆ ಹಾಕೊಂಡ್ಬಿಟ್ಟಿದ್ದೀರಾ, ಮನೆ ಕೆಲ್ಸದವ್ರ ಥರ ಕೆಲಸ ಮಾಡಿಸ್ತೀರಾ ಅಂತ ಅಂದ್ಬಿಟ್ಟು. ನಾನು ಅದ್ರ ಬಗ್ಗೆ ಬೇರೆ ಇನ್ನೊಂದು ವಿಡಿಯೋದಲ್ಲಿ ಮಾತಾಡ್ತೀನಿ. ಬಟ್ ನಾನು ಹೇಳೋದ್ನಲ್ವಾ, ನನ್ನ ಮಕ್ಕಳಿಗೆ ನಾನು ಪ್ರತಿ ಒಂದು ಹಂತದಲ್ಲೂ ಅವ್ರಿಗೆ ಎಲ್ಲಾನು ಕಲಿಸ್ಬೇಕು ಅಂತ ಹೇಳಿ ಅನ್ಕೊಂಡು ನಾನು ಇದು ಮಾಡ್ತಿದ್ದೀನಿ. ಅವ್ರನ್ನ ಮನೆ ಕೆಲಸ ಮಾಡಿಸಿದ ತಕ್ಷಣ ಅವರು ಕೆಲಸದವ್ರು ಆಗೋದಿಲ್ಲ. ಮನೆ ಕೆಲಸ ಅಂದರೆ ಅದೇನು ಒಂಥರ ಕೀಳಾಗಿ ಖಂಡಿತ ನೋಡಲೇಬಾರ್ದು ಅದನ್ನು ನಾವು. ನಾನೇನಕ್ಕೆ ಅವ್ರನ್ನ ಎಲ್ಲ ಕೆಲಸದಲ್ಲೂ ಇನ್ವಾಲ್ವ್ ಮಾಡ್ಕೋತೀನಿ ಅಂತಂದರೆ, ನಾನು ಇಲ್ದಿದ್ರೂ ನನ್ನ ಮಕ್ಕಳಿಬ್ರು ಅವ್ರ ಲೈಫನ್ನ ಅವರು ಲೀಡ್ ಮಾಡಬೇಕು. ಅವ್ರಿಗೆ ಪ್ರತಿಯೊಂದು ಗೊತ್ತಿರಬೇಕು. ನಮ್ಮಮ್ಮ ನಮಗೆ ಪ್ರತಿಯೊಂದು ಹೇಳ್ಕೊಟ್ಟಿದ್ದಾರೆ ಅನ್ನೋದು ಅವರು ತಿಳ್ಕೊಂಡು ಅವರ ಲೈಫನ್ನು ಅವರು ಸರ್ವೇ ಮಾಡಬೇಕು. ಹಾಗಾಗಿನೇ ನಾನು ಅವ್ರಿಗೆ ಯಾವ ಕೆಲಸ ಚಿಕ್ಕದು, ಯಾವ ಕೆಲಸ ದೊಡ್ಡದು ಅಂತ ಅಂದ್ಬಿಟ್ಟು ನಾನು ಇದುವರೆಗೂ ಭೇದ ಭಾವ ಮಾಡಿಲ್ಲ. ಈ ಕೆಲಸ ನೀವು ಮಾಡಬಾರ್ದು, ನೀವು ಹುಟ್ಟಿದ ತಕ್ಷಣ ಸಿಲ್ವರ್ ಸ್ಪೂನಲ್ಲಿ ಹುಟ್ಬಿಟ್ಟಿದ್ದೀರಾ, ಗೋಲ್ಡನ್ ಸ್ಪೂನಲ್ಲಿ ಹುಟ್ಟಿದ್ದೀರಾ, ಆ ಥರ ಎಲ್ಲ ಏನೂ ಇಲ್ಲ. ನಮ್ಮ ಮಕ್ಕಳಿಗೆ ನಾವು ಇವಾಗಲೂ ಹೇಳೋದು, ನೀವು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನಾವು ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕು ಅಂತಲೇ ಹೇಳ್ಕೊಡ್ತೀವಿ. ಸೊ ಇವನ್ನೆಲ್ಲಾನು ಹೇಳ್ಕೊಟ್ಟಾಗ್ಲೇ ಮಕ್ಕಳಿಗೆ ನಾವು ಪ್ರತಿಯೊಂದನ್ನು ಪರ್ಫೆಕ್ಟಾಗಿ ಮಾಡೋಕ್ಕಾಗೋದು. ಅದೇ ಹೇಳೋದ್ನಲ್ವ, ಇವನ್ ಎಷ್ಟೋ ಸತಿ ನಾನು ಮಿಸ್ಟೇಕ್ಸ್ನ ಮಾಡಿದ್ದೀನಿ. ಆ ಮಿಸ್ಟೇಕ್ಸಿಂದ ನಾನು ಎಷ್ಟೋ ಕಲ್ತಿದ್ದೀನಿ. ಬಟ್ ಆದರೂ ಹೇಳ್ತೀನಿ, ನಿಜವಾಗ್ಲೂ ಟೀನೇಜಲ್ಲಿ ಮಕ್ಕಳನ್ನ ನಿಭಾಯಿಸೋದು ತುಂಬ ಕಷ್ಟವಾದ ಕೆಲಸ. ಬಟ್ ಅದನ್ನು ನಿಭಾಯಿಸ್ಬಿಟ್ಟಿದ್ದೀವಿ ಅಂತಂದರೆ ನಿಜವಾಗ್ಲೂ ನಮ್ಮಷ್ಟು ಪ್ರೌಡ್ ಪೇರೆಂಟ್ಸ್ ಯಾರೂ ಇರೋದಿಲ್ಲ. ಸೊ ಇಷ್ಟು ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.